ನೋಡಲಿಕ್ಕೆ ಎಷ್ಟು ಚಂದ, ಮಾಡಲಿಕ್ಕೆ ಅಷ್ಟೇ ಸುಲಭ. ಸೊ ಬನ್ನಿ ಕಲಿಯೋಣ. ಇದು ಡಿಸೈನ್. ಸೊ ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ 1 kgಯಲ್ಲಿ ಯೂನಿಕಾರ್ನ್ ಡಿಸೈನ್ದು ಕೇಕ್. ಸೊ ಇದಕ್ಕೆ ನಾನು ತಗೊಂಡಿದ್ದೇನೆ ಹಾಫ್ kgದು ಬೇಸ್ 2 ಟಿನ್ನಲ್ಲಿ 6 ಇಂಚ್ದು ಟಿನ್ ನಾನು ಇಲ್ಲಿ ತಗೊಂಡಿದ್ದೇನೆ. ಸೊ ಬೇಸ್ 2 ಟಿನ್ನಲ್ಲಿ ಹಾಕಲಿಕ್ಕೆ ಒಂದೇ ರೀಸನ್, ಸ್ಮೂತ್ ಆಗಿ ಬರ್ತದೆ, ವೈಟ್ ಇರ್ತದೆ ಕೇಕ್ ಬೇಸ್. ಇದು ಆರ್ಡರ್ ಸ್ಟ್ರಾಬೆರಿ ಫ್ಲೇವರ್ದು ಮೇಲೆ. ಸೊ ಸ್ಟ್ರಾಬೆರಿ ಫ್ಲೇವರ್ ಹೌದು, ಆದರೆ ಅವರು ಸಿಹಿ ಕಡಿಮೆ ಮಾಡಲಿಕ್ಕೆ ಹೇಳಿದ್ದಾರೆ, ಕ್ರೀಮ್ ಸಹ ಕಡಿಮೆ ಇಡಿ ಅಂತ ಹೇಳಿದ್ದಾರೆ. ಕೇಕ್ ಅನ್ನು ಕ್ರಮ್ ಕೋಟ್ ಮಾಡಿ ನಂತರ ನಾನು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಸೊ ಮೇನ್ ರೀಸನ್, ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡಲೇಬೇಕು, ಇದು ಇಂಪಾರ್ಟೆಂಟ್ ಪ್ರೋಸೆಸ್. ಯಾಕೆಂದರೆ ನಿಮ್ಮದು ಕ್ರಮ್ಸ್ ಉಂಟಲ್ಲ, ಅದು ಕ್ರಮ್ಸ್ ನೀವು ಮೇಯ್ನ್ ಐಸಿಂಗ್ ಮಾಡುವಾಗ ಬರಬಾರ್ದು. ಸೊ ಇದು ಕ್ರಮ್ ಕೋಟಿಂಗ್ ಆದ ನಂತರ ಹಾಫ್ ಆನ್ ಅವರಲ್ಲಿ ಸೆಟ್ ಆಗ್ತದೆ. ಅಲ್ಲಿ ನಿಮಗೆ ಮೇಯ್ನ್ ಐಸಿಂಗ್ ಮಾಡುವಾಗ ಏನು ಸಿಕ್ಕುವುದಿಲ್ಲ ತುಂಡು, ಇಲ್ಲಾದರೆ ಏನಾಗ್ತದೆ, ನೀವು ಆವಾಗನೇ ಐಸಿಂಗ್ ಮಾಡಿದರೆ ಸಪೋಸ್ ಪೀಸಸ್ ಇದ್ದರೆ ಅದು ನಿಮ್ಮ ಕ್ರೀಮಲ್ಲಿ ಮಿಕ್ಸ್ ಆಗ್ತದೆ. ಸೊ ಅದನ್ನು ಅವಾಯ್ಡ್ ಮಾಡಿಕೋಸ್ಕರ ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಸೆಟ್ ಮಾಡಲೇಬೇಕು. ಸೊ ಇಲ್ಲಿ ನಾನು ಕ್ರೀಮನ್ನು ಡಿವೈಡ್ ಮಾಡಿದ್ದೇನೆ ಬೇರೆ ಬೇರೆ ಕಲರ್ ಕೊಡಲಿಕ್ಕೆ, ಯಾಕಂದರೆ ಇದು ಯೂನಿಕಾರ್ನ್ ಥೀಮ್ ಕೇಕ್. ಸೊ ಕಲರ್ಫುಲ್ ಆಗಿ ಇರಬೇಕಲ್ಲ. ಸೊ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಪಿಂಕ್, ಯೆಲ್ಲೋ, ಪರ್ಪಲ್ ಆ್ಯಂಡ್ ಬ್ಲೂ ಕಲರ್ ಕ್ರೀಮಲ್ಲಿ ಮಿಕ್ಸ್ ಮಾಡಿದ್ದೇನೆ. ಮತ್ತು ಈ ಥರ ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಇದನ್ನು ಹಚ್ಚಿದ್ದೇನೆ. ಸೊ ಇದೇ ಕರೆಕ್ಟ್ ಪ್ರೋಸೆಸ್ ಹಾಕಲಿಕ್ಕೆ, ನಿಮಗೆ ಕರೆಕ್ಟ್ ಪರ್ಫೆಕ್ಟಾಗಿ ಬರ್ತದೆ ಈ ಡಿಸೈನ್. ಇಲ್ಲಾದರೆ ಏನಾಗ್ತದೆ, ಸ್ವ್ಯಾಚಿನಲ್ಲಿ ಹಾಕಿದರೆ ನಿಮ್ಮದು ಡಿಸೈನ್ ಕಲರ್ ಉಂಟಲ್ಲ ಆಚೆ ಈಚೆ ಆಗ್ತದೆ, ಅಂದರೆ ಒಂದೇ ಲೆವೆಲಲ್ಲಿ ಎಲ್ಲ ಕಲರ್ ಇರುವುದಿಲ್ಲ, ಆಚೆ ಈಚೆ ಮಿಕ್ಸ್ ಆಗ್ತದೆ. ಸೊ ಅದಕ್ಕೋಸ್ಕರ ಈ ಥರ ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಮಾಡಿ. ಇಲ್ಲಿ ಕಲರ್ ನಾನು ಯೂಸ್ ಮಾಡಿದ್ದು ಒಂದೊಂದೇ ಡ್ರಾಪ್. ಸೊ ಅದಕ್ಕೆ ಟೆನ್ಷನ್ ಯಾವುದು ಬೇಡ, ಯಾಕಂದರೆ ಕಲರ್ ತುಂಬ ಜನ ಅವಾಯ್ಡ್ ಮಾಡ್ತಾರೆ. ನಾನೇ ಹೇಳ್ತೀನಿ ಖುದ್ದಾಗಿ, ನೀವು ಕಲರ್ ಎಷ್ಟಾಗ್ತದೆ ಅಷ್ಟು ಅವಾಯ್ಡ್ ಮಾಡಿ. ಎಡಿಬಲ್ ಇದ್ದರೆ ಸಹ ಕಲರ್ ತಿನ್ನೋದು ಅವಾಯ್ಡ್ ಮಾಡಿದರೆ ಬೆಟರ್. ಸೊ ಅದಕ್ಕೆ ನಾನು ಒಂದೊಂದು ಡ್ರಾಪೇ ಹಾಕಿ ಇಲ್ಲಿ ಕಲರ್ ಯೂಸ್ ಮಾಡಿದ್ದೇನೆ. ಮತ್ತು ಇನ್ನೊಂದು ಡ್ರಾಬ್ಯಾಕ್ ಏನಂದರೆ, ನೀವು ತುಂಬ ಬ್ರೈಟ್ ಕಲರ್ ಹಾಕಿದರೆ ಅದು ಕ್ರೀಮ್ ಸಹ ಕೈ ಮಾಡ್ತಾರೆ, ಅಂದರೆ ಬಿಟರ್ ಆಗ್ತದೆ ಕ್ರೀಮ್ ಸಹ, ಅದು ಸಹ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಒಂದು ಹೆಲ್ತ್ ವೈಸ್ ನೀವು ಕಲರ್ನ ಎಷ್ಟಾಗ್ತದೆ ಅಷ್ಟು ಅವಾಯ್ಡ್ ಮಾಡಲೇಬೇಕು, ಮತ್ತು ಟೇಸ್ಟ್ಗೆ ಸಹ ಅದು ಎಫೆಕ್ಟ್ ಆಗ್ತದೆ. ಸೊ ಇಲ್ಲಿ ನಾನು ಫಿನಿಶಿಂಗ್ ಮಾಡಿದ್ದೇನೆ ಕೇಕನ್ನು. ಸೊ ಈ ಥರ ಫಿನಿಶಿಂಗ್ ಮಾಡಿದರೆ ನಿಮ್ಮದು ಪರ್ಫೆಕ್ಟ್ ಆಗಿ ಕೇಕ್ ಬರ್ತದೆ. ಸೊ ಸ್ವಲ್ಪ ಟೈಮ್ ತಗೊಳ್ಳಿ, ನೀಟಾಗಿ ಮಾಡಿದರೆ ನೀಟಾಗಿ ನಿಮ್ಮದು ಕೇಕ್ ಬರ್ತದೆ. ಸೊ ಓಕೆ, ನಾನು ಇಲ್ಲಿ ಸ್ಟಿಕ್ಕರ್ ಪ್ರಿಂಟ್ಔಟ್ ತಗೊಂಡು ಬಂದಿದ್ದೇನೆ ಕೇಕ್ ಟಾಪರ್ ಆಗಿ ಯೂಸ್ ಮಾಡಲಿಕ್ಕೆ. ಸೊ ಫಾಂಡೆಂಟ್ದು ಕೆಲಸ ಇದು ಮಾಡ್ತದೆ. ಸೊ ಫಾಂಡೆಂಟ್ ಏನಾಗ್ತದೆ ನಿಮಗೆ, ಅದು ಕಾಸ್ಟ್ಲಿ ಸಹ, ತಿನ್ನೋದು ಸಹ ತುಂಬ ಸಿಹಿ. ಸೊ ಮಕ್ಕಳಿಗೆ ಇಷ್ಟ ಆಗ್ತದೆ ತಿನ್ನಲಿಕ್ಕೆ, ಆದರೆ ನಮಗೆ ಕೊಡಲಿಕ್ಕೆ ಇಷ್ಟ ಆಗೋದಿಲ್ಲ, ಯಾಕಂದರೆ ಅದು ಫುಲ್ ಶುಗರ್. ಫಾಂಡೆಂಟ್ ಅಂದರೆ ಶುಗರ್ ಪೇಸ್ಟ್. ಸೊ ಫುಲ್ ಶುಗರೇ ನೀವು ತಿನ್ನೋದಲ್ಲ. ಸೊ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಇಲ್ಲಿ ಸ್ಟಿಕ್ಕರ್ ಉಂಟು. ಸೊ ಸ್ಟಿಕ್ಕರ್ ಓಕೆ, ನಿಮಗೆ ಅಷ್ಟು ಇದು ಕೊಡೋದಿಲ್ಲ, 3D ಎಫೆಕ್ಟ್ ಆಗಿ ಹೇಗೆ ಫಾಂಡೆಂಟ್ ಕೊಡ್ತದೆ, ಆದರೆ ಇದು ಅದೇ ಎಫೆಕ್ಟ್ ಆಲ್ಮೋಸ್ಟ್ ಕೊಡ್ತದೆ. ಸೊ ಈ ಥರದ್ದು ಸ್ಟಿಕ್ಕರ್ ನಾವು ಕಟ್ಔಟ್ ಮಾಡಿ ಇಟ್ಟಿದ್ರೆ, ಮತ್ತು ಇದಕ್ಕೆ ಟೂತ್ ಪಿಕ್ ಹಚ್ಚಿದರೆ ನೋಡಿ ಅಷ್ಟೇ ನಿಮಗೆ ಚೆಂದ ಇದು ಕೇಕ್ ಮೇಲೆ ಕಾಣಿಸ್ತದೆ. ಸೊ ಈಗ ನಿಮ್ಮದು ಸಿಂಪಲ್ ಕೇಕ್ ಹೇಗೆ ಇರಲಿ, ಈ ಸ್ಟಿಕ್ಕರ್ ಅದನ್ನು ಬ್ಯೂಟಿಫುಲ್ ಎಫೆಕ್ಟ್ ಕೊಡ್ತದೆ. ಇದು ಈ ಸ್ಟಿಕ್ಕರನ್ನು ಜಸ್ಟ್ ಕಟ್ಔಟ್ ಮಾಡಿ ಹೀಗೆ ಇಟ್ಟಿದ್ರೆ ನೋಡಿ ಇದು ಅನಿಸ್ತದೆ ಕೇಕಲ್ಲಿ. ಮತ್ತು ಬೇರೆ ಸ್ಟಿಕ್ಕರ್ಸ್ ಉಂಟಲ್ಲ, ಅದನ್ನು ನೀವು ಟೂತ್ ಪಿಕ್ಕಲ್ಲಿ ಮೇಲೆ ಎಲ್ಲಿ ನಿಮಗೆ ಇಡಲಿಕ್ಕೆ ಉಂಟು ಅಲ್ಲಿ ನೀವು ಇಡಬಹುದು. ಸೊ ಯೂನಿಕಾರ್ನ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ, ಯಾಕಂದರೆ ಇದು ತುಂಬ ಕಲರ್ಫುಲ್ ಆಗಿ ಇರ್ತದೆ. ಸೊ ಮಕ್ಕಳಿಗೆ ಏನಂದರೆ ಅವರಿಗೆ ಡಿಮ್ ಅದು ಕಲರ್ ಯಾವುದು ಬೇಡ, ಅವರಿಗೆ ಕಲರ್ಫುಲ್ ಆಗಿ ಎಂತ ಇದ್ದರೆ ತುಂಬ ಇಷ್ಟ ಆಗ್ತದೆ. ಸೊ ಇದು ಒಂದು ಟ್ರೆಂಡ್. ಅಂದರೆ ಯೂನಿಕಾರ್ನ್ದು ಯಾವುದೇ ಇರಲಿ, ಬ್ಯಾಗ್, ಕಾಂಪೋಸ್ ಬಾಕ್ಸ್, ಟಿಫಿನ್ ಬಾಕ್ಸ್, ಯಾವುದು ಕೀ ಚೈನ್, ಕ್ಲಿಪ್ಸ್ ಎಂತ ಇದ್ದರೆ ಸಹ ಮಕ್ಕಳು ಅದಕ್ಕೆ ಅಟ್ರಾಕ್ಟ್ ಆಗೋದು ಜಾಸ್ತಿ. ಸೊ ನಮಗೆ ಸಹ ನೋಡುವಾಗ ಖುಷಿ ಆಗ್ತದೆ ಯೂನಿಕಾರ್ನ್ ಅಂದರೆ ಕಲರ್ಫುಲ್ ಆಗಿ. ಸೊ ಯೂನಿಕಾರ್ನ್ದು ಕೇಕ್ ಆರ್ಡರ್ ನನಗೆ ತುಂಬ ಬಂದಿದೆ. ಆವಾಗ ನಾನು ಫಾಂಡೆಂಟಲ್ಲಿ ಕೇಕ್ ಮಾಡ್ತಾ ಇದ್ದೀನಿ, ಸೆಮಿ ಫಾಂಡೆಂಟ್ ಅಂದರೆ ಮುಖ ಮಾಡುವಾಗ, ಡೀಟೇಲಿಂಗ್ ಮಾಡುವಾಗ ತುಂಬ ಟೈಮ್ ತಾಗ್ತಾ ಇತ್ತು. ಆದರೆ ಈ ಥರದ್ದು ಸ್ಟಿಕ್ಕರ್ ತಂದು ಮಾಡಿದರೆ ಇದು ಸುಲಭವಾಗಿ ಆಗ್ತದೆ, ಟೈಮ್ ಸಹ ಸೇವ್ ಆಗ್ತದೆ, ಕಾಸ್ಟ್ಲಿ ಸಹ ಬೀಳೋದಿಲ್ಲ, ಮತ್ತು ಬಜೆಟ್ ಫ್ರೆಂಡ್ಲಿ ಇರ್ತದೆ. ಸೊ ಈ ಥರ ನಾನು ಟಾಪರ್ಸನ್ನು ಎಲ್ಲ ಇಟ್ಟಿದ್ದೇನೆ. ಮತ್ತು ಪರ್ಲಲ್ಲಿ ಇಲ್ಲಿ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಸೊ ಪರ್ಲ್ ತುಂಬ ಚೆಂದ ಕಾಣಿಸ್ತದೆ ಯಾವುದು ಕೇಕ್ ಇರಲಿ. ಸೊ ಓಕೆ, ನಂದು ಫಿನಿಶ್ ಆಯಿತು ಇಲ್ಲಿ ಡಿಸೈನ್. ಸೊ ನಿಮಗೆ ಹೇಗೆ ಕಾಣಿಸ್ತಾ ಇತ್ತು ಡಿಸೈನ್, ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.